ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಮ್ಯಾಥಮೆಟಿಕ್ಸ್ ಫಸ್ಟ್ದಲ್ಲಿಯ ಚಾಪ್ಟರ್ 4 ಆರ್ಥಿಕ ನಿಯೋಜನೆ ಅಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಈ ಭಾಗದ ಮುಂದಿನ ಭಾಗವನ್ನು ನಾವು ನೋಡೋರಿದ್ದೇವೆ. ವೆಲ್ಕಮ್ ಟು CBB ಟ್ಯುಟೋರಿಯಲ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ವಿಡಿಯೋ 4. ನೋಡಿ ಮಕ್ಕಳೇ, ನಾವು ಈಗಾಗಲೇ ಕೆಲವು GST ಮತ್ತು CGST ಇವುಗಳ ಉದಾಹರಣೆಗಳನ್ನು ನೋಡಿದ್ದೇವೆ. ಇಲ್ಲಿ CGST ಮತ್ತು GST ತೆಗೆಯುವ ಸಲುವಾಗಿ ನಾವು ಇನ್ಪುಟ್ ಕ್ರೆಡಿಟ್ ಮತ್ತು ಔಟ್ಪುಟ್ ಇವುಗಳನ್ನು ನೋಡಿದ್ದೇವೆ. ಅಂದರೆ ಔಟ್ಪುಟ್ ಟ್ಯಾಕ್ಸ್ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇವುಗಳನ್ನು ಈಗಾಗಲೇ ನೋಡಿದ್ದೇವೆ. ಅಂದರೆ GST ಪೇಯಬಲ್ ಇಸ್ ಈಕ್ವಲ್ ಟು ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಇವುಗಳನ್ನು ಈಗಾಗಲೇ ನಾವು ನೋಡಿರ್ಬೋದು. ಅಂದರೆ ಔಟ್ಪುಟ್ ಟ್ಯಾಕ್ಸ್ ಯಾವಾಗ? ಟ್ಯಾಕ್ಸ್ ಕಲೆಕ್ಟೆಡ್ ಆಟ್ ದಿ ಟೈಮ್ ಆಫ್ ಸೇಲ್. ನಾವು ಮಾರಾಟ ಮಾಡುವಾಗ, ಅಂದರೆ ಮಾರಾಟ ಮಾಡುವಾಗ ನಾವು ಅವುಗಳನ್ನು ಕಲೆಕ್ಟ್ ಮಾಡುವಂಥದ್ದು. ಇನ್ಪುಟ್ ಟ್ಯಾಕ್ಸ್ ಪೇಡ್ ಬೈ ದಿ ಟೈಮ್ ಆಫ್ ಪರ್ಚೇಸ್. ನಾವು ತೆಗೆದುಕೊಳ್ಳುವಾಗ, ಈ ರೀತಿ ಪರ್ಚೇಸ್ ಮಾಡುವಾಗ, ಕೊಂಡುಕೊಳ್ಳುವಾಗ ಇವುಗಳನ್ನು ಇನ್ಪುಟ್ ಟ್ಯಾಕ್ಸ್ ಎಂದು ನಾವು ಈಗಾಗಲೇ ನೋಡಿರ್ಬೇಕು. ಅಂದರೆ ವ್ಯಾಪಾರಿಗಳ ಯಾವ ಯಾವ ಭಾಗದಲ್ಲಿ ಹೇಗೆ GSTಗಳನ್ನು ನಾವು ತೆಗೆದುಕೊಳ್ಳುವುದನ್ನು ಮಾಡುತ್ತೇವೆ ಎಂಬುದನ್ನು ನಾವು ಈಗ ನೋಡುವ ಒಂದು ಉದಾಹರಣೆ ಮುಖಾಂತರ ನೋಡಿ. ಒಬ್ಬ ಸೈಕಲ್ ಉತ್ಪಾದಕನು ಥೋಕ್ ವ್ಯಾಪಾರಿಗೆ 4,000 ರೂಪಾಯಿ ಕರಪಾತ್ರ ಬೆಲೆಯಿಂದ ಸೈಕಲ್ ಮಾರಾಟ ಮಾಡಿದರು. ಆ ವ್ಯಾಪಾರಿಯು ಸೈಕಲನ್ನು 4,800 ರೂಪಾಯಿಗೆ ಕರಪಾತ್ರ ಬೆಲೆಯಿಂದ ಅಂಗಡಿಕಾರನಿಗೆ ಮಾರಾಟ ಮಾಡಿದರು ಮತ್ತು ಅಂಗಡಿಕಾರನು ಅದನ್ನು 5,200 ರೂಪಾಯಿಗೆ ಕರಪಾತ್ರ ಬೆಲೆಯಿಂದ ಗ್ರಾಹಕನಿಗೆ ಮಾರಾಟ ಮಾಡಿದನು. GST ದರ 12%. ಇದು ಮಾರಾಟದ ಪ್ರತಿಯೊಂದು ಹಂತದಲ್ಲಿ ಕೊಡಬೇಕಾದ CGST ಮತ್ತು SGST ಕಂಡುಹಿಡಿಯಿರಿ. ಇದಕ್ಕಾಗಿ ಈ ಕೆಳಗಿನ ಕೃತಿಯನ್ನು ಪೂರ್ಣ ಮಾಡಿರಿ ಎಂದು ಹೇಳಿದ್ದಾರೆ ನೋಡಿ. ಹಾಗಾದರೆ ಇಲ್ಲಿ ವ್ಯವಸಾಯದ ಸರಪಳಿ ನಮಗೆ ಈಗಾಗಲೇ ಗೊತ್ತಿರುವಂಥದ್ದು ಮಕ್ಕಳೇ. ಉತ್ಪಾದಕ, ಆನಂತರ ವಿತರಕ ವ್ಯಾಪಾರಿ, ಕಿರುಕುಳ ವ್ಯಾಪಾರಿ ಹಾಗೂ ಗ್ರಾಹಕರ ಪೂರೈಕೆ. ಇಲ್ಲಿ ಉತ್ಪಾದಕ ವ್ಯಾಪಾರಿಯು 4,000 ರೂಪಾಯಿ 12%ರಂತೆ, ವಿತರಕ ವ್ಯಾಪಾರಿಗೆ 4,800 ರೂಪಾಯಿ 12%ರಂತೆ, ಕಿರುಕುಳ ವ್ಯಾಪಾರಿ 5,200 12%ರಂತೆ ಗ್ರಾಹಕರವರೆಗೆ ತಲುಪುವಂಥದ್ದು ನೋಡಿ. ಹಾಗಾದರೆ ಉತ್ಪಾದಕನು ಮಾರಾಟ ಮಾಡುವಾಗ ಸಂಗ್ರಹಿಸಿದಂಥ ಕರ, ಇವ ಉತ್ಪಾದಕ, ಅನಂತರ ಮಾರಾಟ ಮಾಡುವಾಗ ಸಂಗ್ರಹಿಸಿದ ಕರ ಇಲ್ಲಿ 4,000 ರೂಪಾಯಿಯ 12%. 4,000 × 12/100 = 480 ರೂಪಾಯಿ. ಹಾಗಾದರೆ ಉತ್ಪಾದಕನು ಕೊಡಬೇಕಾದ ಕರ 480 ರೂಪಾಯಿ ಆಗುತ್ತೆ ನೋಡಿ. ಹಾಗಾದರೆ ಥೋಕ್ ವ್ಯಾಪಾರಿ, ಇಲ್ಲಿ ಥೋಕ್ ವ್ಯಾಪಾರಿಯು ಮಾರಾಟ ಸಮಯದಲ್ಲಿ ಸಂಗ್ರಹಿಸಿದಂಥ ಕರ 4,800ರ 12%. ಅಂದರೆ ನಾವಿಲ್ಲಿ 4,800 × 12/100 ಈ ರೀತಿ ಮಾಡಿದಾಗ ನಮಗೆ 576 ರೂಪಾಯಿ ದೊರೆಯುತ್ತೆ ನೋಡಿ. ಹಾಗಾದರೆ ಥೋಕ್ ವ್ಯಾಪಾರಿಯು ತುಂಬಬೇಕಾದ ಕರ, ಥೋಕ್ ವ್ಯಾಪಾರಿಯು ಸಂಗ್ರಹಿಸಿದ ಕರ ಮೈನಸ್ ಅವನು ಕಳೆದು ಉಳಿದ ರಕ್ಕಮು. ಅಂದರೆ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಟ್ಯಾಕ್ಸ್ದಲ್ಲಿ ವಜಾ ಮಾಡುವಂಥದ್ದು 5. ಅಂದರೆ ಇದು ಇನ್ಪುಟ್, ಇದು ಔಟ್ಪುಟ್ ಟ್ಯಾಕ್ಸ್ದಲ್ಲಿ ಇನ್ಪುಟ್ ಟ್ಯಾಕ್ಸ್ ಕಳೆಯಬೇಕು ನೋಡಿ. 576 ಮೈನಸ್ 480 = 96 ರೂಪಾಯಿ ಆಗುತ್ತೆ. ಹಾಗಾದರೆ ಅಂಗಡಿಕಾರನು ಮಾರಾಟ ಸಮಯದಲ್ಲಿ ಸಂಗ್ರಹಿಸಿದ ಕರ 5,200ರ 12%. ಇಲ್ಲಿ ಅಂದರೆ 5,012 ಅಂದರೆ 5,012 × 12/5,200 × 12/100 = 624 ರೂಪಾಯಿ ಆಗುತ್ತೆ. ಆದ್ದರಿಂದ ಅಂಗಡಿಕಾರನು ಕೊಡಬೇಕಾದಂಥ GST = ಅಂಗಡಿಕಾರನು ಒಟ್ಟುಗೂಡಿಸಿದ ಕರ, ಅಂಗಡಿಕಾರನಿಂದ ಕಳೆದುಳಿದ ರಕ್ಕಮು. ಅಂದರೆ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಔಟ್ಪುಟ್ ಟ್ಯಾಕ್ಸ್ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ದಲ್ಲಿ ಕಳೆಯಬೇಕು. ಹಾಗಾದರೆ ಇಲ್ಲಿ 624 ರೂಪಾಯಿಯಲ್ಲಿ 576 ರೂಪಾಯಿ ಕಳೆದಾಗ 48 ರೂಪಾಯಿ ಉಳಿಯುತ್ತೆ.
ಹಾಗಾದರೆ ವ್ಯವಸಾಯ ಸರಪಳಿಯಲ್ಲಿಯ GST ತುಂಬಿದ ವಿವರಣೆಯನ್ನು ಈ ಕೆಳಗಿನಂತೆ ತೋರಿಸಲಾಗುವುದು. ನೋಡಿ, ವ್ಯಕ್ತಿ ಉತ್ಪಾದಕ GST ಒಟ್ಟು 480 ರೂಪಾಯಿ, ಅಂದರೆ CGST 240 ಮತ್ತು SGST 240. ಥೋಕ್ ವ್ಯಾಪಾರಿ ತುಂಬಬೇಕಾಗಿರ್ತಕ್ಕಂಥ GST 96, CGST 48, SGST 48. ಅದೇ ರೀತಿ ಅಂಗಡಿಕಾರನು 48 ರೂಪಾಯಿ ಒಟ್ಟು GST ತುಂಬಬೇಕಾಗುತ್ತೆ. CGST ಅದರಲ್ಲಿ 24 ಹಾಗೂ SGST 24. ಒಟ್ಟು ಬೇರೀಸು ಮಾಡಲಾಗಿ 624 ಒಟ್ಟು GST ತುಂಬಬೇಕಾಗುತ್ತೆ. ಆನಂತರ CGST 312 ಮತ್ತು SGST 312 ಇರುತ್ತೆ. ನಾವು ಈಗ ಒಂದು ಉದಾಹರಣೆಯನ್ನು ನೋಡಿ ಮಕ್ಕಳೇ. ನಜ್ಮಾ ಈ GST ಕಾಯ್ದೆ ಅಂತರ್ಗತ ನೋಂದಣೀಕೃತ ಅಂಗಡಿಯ ಒಡತಿ ಇದ್ದಾರೆ. ಈ ನಜ್ಮಾ ಇವರು GST ಕಾಯ್ದೆ ಅಂತರ್ಗತ ನೋಂದಣೀಕೃತ ಅಂಗಡಿಯ ಒಡತಿ ಇದ್ದಾರೆ. ಅವರು ಖರೀದಿಯ ಮೇಲೆ ಒಟ್ಟು GST 12,500 ರೂಪಾಯಿ ಕೊಟ್ಟರು ಮತ್ತು ಮಾರಾಟದ ಮೇಲೆ ಒಟ್ಟು GST 14,750 ರೂಪಾಯಿ ಸಂಗ್ರಹಿಸಿದರು. ಹಾಗಾದರೆ ಅವರಿಗೆ ಎಷ್ಟು ರೂಪಾಯಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ದೊರೆಯುವುದು ಮತ್ತು ಅವರು ಕೊಡಬೇಕಾದಂಥ GST ಕಂಡುಹಿಡಿಯಿರಿ. ಇಲ್ಲಿ ಅವರು ಖರೀದಿಯ ಸಮಯದಲ್ಲಿ ಖರೀದಿ ಮಾಡುವಾಗ ಅಂದರೆ ಪರ್ಚೇಸ್ ಟೈಮ್ದಲ್ಲಿ ಇಲ್ಲಿ ಕೊಟ್ಟಂಥ GST ಇದೆ ನೋಡಿ. ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ದಿ ಟೈಮ್ ಆಫ್ ಪರ್ಚೇಸ್ ಅಂದರೆ ಇಲ್ಲಿ ಅವರು ಖರೀದಿ ಮಾಡುವಾಗ GST ಕೊಟ್ಟಿರ್ತಕ್ಕಂಥದ್ದು 12,500. ಅಮೌಂಟ್ ಆಫ್ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಟು ಬಿ ಕ್ಲೇಮ್ಡ್ ಬೈ ನಜ್ಮಾ ಅಂದರೆ ಅವರು ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೊಟ್ಟಿರ್ತಕ್ಕಂಥದ್ದು 12,500 ರೂಪಾಯಿ. ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ದಿ ಟೈಮ್ ಆಫ್ ಸೇಲ್ ಅಂದರೆ ಅವರು ಮಾರಾಟದ ಮೇಲೆ ಒಟ್ಟು GST ಸಂಗ್ರಹಿಸಿರುವಂಥದ್ದು ಎಷ್ಟು ಅಂದರೆ 14,750 ರೂಪಾಯಿ. ಇಲ್ಲಿ GST ಪೇಯಬಲ್ ಅಂದರೆ ಇಲ್ಲಿ ಇದು ಕಲೆಕ್ಟೆಡ್ ಎಟ್ ದಿ ಟೈಮ್ ಆಫ್ ಸೇಲ್ ಇರುವಂಥದ್ದು, ಇದಕ್ಕೆ ನಾವು ಔಟ್ಪುಟ್ ಟ್ಯಾಕ್ಸ್ ಎಂದು ಕರೆಯೋಣ. ಹಾಗಾದರೆ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ದಿ ಟೈಮ್ ಆಫ್ ಸೇಲ್ಸ್ ಮೀನ್ಸ್ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ದಿ ಟೈಮ್ ಆಫ್ ಪರ್ಚೇಸ್ ಮೀನ್ಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಈ ರೀತಿ ಇರುವಂಥದ್ದು ಇವೆರಡರಲ್ಲಿ ಅಂದರೆ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ITC ಈಸ್ ಈಕ್ವಲ್ ಟು 14,750 ಮೈನಸ್ 12,250 ಈ ರೀತಿ ಇರುವಂಥದ್ದು. ದೇರ್ ಫೋರ್ ದ ಅಮೌಂಟ್ ಆಫ್ GST ಪೇಯಬಲ್ ಬೈ ನಜ್ಮಾ ಈಸ್ Rs 2,250 ಅಂದರೆ ಇವರು ನಜ್ಮಾ ಇವರು ಕೊಡಬೇಕಾಗಿರ್ತಕ್ಕಂಥ GST ಎಷ್ಟಾಯಿತು 2,250 ರೂಪಾಯಿ ಆಗುತ್ತೆ ನೋಡಿ ಮಕ್ಕಳೇ. ಈ ರೀತಿ ನಾವು ಇಂತಹ ಉದಾಹರಣೆಗಳನ್ನು ಬಿಡಿಸ್ಬೇಕು. ಈಗ ಇನ್ನೊಂದು ಉದಾಹರಣೆ ನೋಡಿ. ಚಂಡೀಗಢ ಇದು ಸಂಘರಾಜ್ಯವಿದೆ. ಇಲ್ಲಿಯ ಮಾಲೀಕ ಗ್ಯಾಸ್ ಏಜೆನ್ಸಿಯ ವ್ಯಾವಸಾಯಿಕ ಉಪಯೋಗಕ್ಕಾಗಿ ಕೆಲವು ಗ್ಯಾಸ್ ಟಾಕಿಗಳನ್ನು 24,500 ರೂಪಾಯಿಗಳಿಗೆ ಖರೀದಿಸಿದರು. ಇದು ಉದಾಹರಣೆ ಗಮನದಲ್ಲಿರಲಿ. ಇಲ್ಲಿ ಚಂಡೀಗಢ ಇದು ಸಂಘರಾಜ್ಯವಿದೆ. ಈ ಸಂಘರಾಜ್ಯ ನಾವು SGSTಯ ಬದಲಾಗಿ UTGST ತೆಗೆದುಕೊಳ್ಬೇಕು ನೋಡಿ. ಇಲ್ಲಿ ಯೂನಿಯನ್ ಟೆರಿಟರಿ ಎಂದಾಗುತ್ತೆ, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಇಲ್ಲಿ ಚಂಡೀಗಢ ಇದು ಸಂಘರಾಜ್ಯವಿದೆ. ಇಲ್ಲಿಯ ಮಲಿಕ್ ಗ್ಯಾಸ್ ಏಜೆನ್ಸಿಯ ವ್ಯಾವಸಾಯಿಕ ಉಪಯೋಗಕ್ಕಾಗಿ ಕೆಲವು ಗ್ಯಾಸ್ ಟಾಕಿಗಳನ್ನು 24,500 ರೂಪಾಯಿಗಳಿಗೆ ಖರೀದಿಸಿದರು ಮತ್ತು ಅಲ್ಲಿಯ ಗ್ರಾಹಕರಿಗೆ 26,500 ರೂಪಾಯಿಗಳಿಗೆ ಮಾರಾಟ ಮಾಡಿದರು. ಈ ವ್ಯವಹಾರದಲ್ಲಿ 5% ದರದಿಂದ ತುಂಬಬೇಕಾಗುವ GST ಕಂಡುಹಿಡಿಯಿರಿ ಮತ್ತು ಅದರಿಂದ ಕೇಂದ್ರಕ್ಕೆ ತುಂಬುವ ಕರ CGST ಮತ್ತು ಸಂಘರಾಜ್ಯಕ್ಕೆ ತುಂಬಬೇಕಾದಂಥ ಕರ UTGST ಕಂಡುಹಿಡಿಯಿರಿ. ಇಲ್ಲಿ ಗಮನದಲ್ಲಿರಲಿ ಮಕ್ಕಳೇ, ಇಲ್ಲಿ ಬದಲಾವಣೆ ಏನಂದರೆ ಇಲ್ಲಿ SGSTಯ ಬದಲಾಗಿ UTGST ತೆಗೆದುಕೊಳ್ಳಬೇಕು. ಅಂದರೆ ಸಂಘರಾಜ್ಯ ಇರುವುದರಿಂದ ಸ್ಟೇಟ್ ಬದಲಾಗಿ ಯೂನಿಯನ್ ಟೆರಿಟರಿ
ಈ ಸಂಘ ರಾಜ್ಯದ ಸಲುವಾಗಿ UT/GST ಈ ಶಬ್ದವನ್ನು ನಾವು ಬಳಸೋರಿದ್ದೇವೆ ನೋಡಿ. ಹಾಗಾದರೆ ನಮಗೆ ಇಲ್ಲಿ ಮಲಿಕ್ ಗ್ಯಾಸ್ ಏಜೆನ್ಸಿ ವ್ಯವಸಾಯಕ್ಕೆ ಉಪಯೋಗವಂಥ ಗ್ಯಾಸ್ ಟಾಕಿಗಳನ್ನು ಖರೀದಿಸುವ ಸಮಯದಲ್ಲಿ ಅವರು ₹5 ಏನು ಮಾಡಿದ್ರು ಅಂದರೆ ಟ್ಯಾಕ್ಸ್ ಕೊಟ್ಟರು. ಇದಕ್ಕೆ ನಾವು ಇನ್ಪುಟ್ ಟ್ಯಾಕ್ಸ್ ಎಂದು ಕರೆಯುತ್ತೇವೆ ನೋಡಿ. ಇನ್ಪುಟ್ ಟ್ಯಾಕ್ಸ್ ಪೇಡ್ ಎಟ್ ದಿ ಟೈಮ್ ಆಫ್ ಪರ್ಚೇಸ್ ₹5 ₹24,500 ಅಂದರೆ 5/100 ಇಂಟು 24,500 ಅಂದರೆ 1,225 ಆಗುತ್ತೆ. ಇದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಹಾಗಾದರೆ ನಾವಿಲ್ಲಿ ಮಾರಾಟ ಮಾಡುವಾಗ ಖರೀದಿಸಿ ಮತ್ತು ಅಲ್ಲಿಂದ ಗ್ರಾಹಕರಿಗೆ ₹26,500 ಮಾರಾಟ ಮಾಡಿದೆವು. ಇಲ್ಲಿ ಮಾರಾಟ ಮಾಡೋದ್ರಿಂದ ಅದಕ್ಕೆ ಟ್ಯಾಕ್ಸ್ ಪೇಡ್ ಎಟ್ ದಿ ಟೈಮ್ ಆಫ್ ಸೇಲ್ ಅಂದರೆ ಔಟ್ಪುಟ್ ಟ್ಯಾಕ್ಸ್ ಆಗುತ್ತೆ. ₹5 ₹26,500 ಅಥವಾ ₹26,500ಗೆ ₹5 ಆಗುವ ಬೆಲೆ. 5/100 ಇಂಟು 24,500 1,325 ಆಗುತ್ತೆ. ಹಾಗಾದರೆ ಇಲ್ಲಿ ನಾವು ಇನ್ಪುಟ್ ಟ್ಯಾಕ್ಸ್ ಇರುವಂಥದ್ದು 1,225 ಹಾಗೂ ಔಟ್ಪುಟ್ ಟ್ಯಾಕ್ಸ್ ಇಲ್ಲಿ 1,325 ಇರುತ್ತೆ. ಹಾಗಾದರೆ GST ಇರುವಾಗ ಹಾಗಾದರೆ ನಮಗೆ ಸೂತ್ರದ ಪ್ರಕಾರ ನೋಡಿ, GST ಪೇಯಬಲ್ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಅಂದರೆ 1,325 ಮೈನಸ್ 1,225 ₹100. ಹಾಗಾದರೆ GST ಪೇಯಬಲ್ ₹100. ಇವರು GSTಯನ್ನು ₹100 ತುಂಬಬೇಕಾಗಿತ್ತು. ದಸ್ ದ GST ಪೇಯಬಲ್ ಬೈ ಮಲಿಕ್ ಗ್ಯಾಸ್ ಏಜೆನ್ಸಿ ಈಸ್ Rs100. ಅಂದರೆ ಈ ಮಲಿಕ್ ಗ್ಯಾಸ್ ಏಜೆನ್ಸಿಯವರು ₹100 GSTಯನ್ನು ತುಂಬಬೇಕಾಗುವುದು. ಹಾಗಾದರೆ GST ₹100 ಇದ್ದರೆ ಇಲ್ಲಿ CGST UT/GST ಆಗುತ್ತೆ ನೋಡಿ. CGST ಅಂದರೆ ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಇಲ್ಲಿ ಕೇಂದ್ರೀಯ ಕರ ಸಂಘ ರಾಜ್ಯದ ಕರ. ನಾವಿಲ್ಲಿ ಕೇವಲ ರಾಜ್ಯದ ಕರ ಎನ್ನುವಕ್ಕಿಂತಲೂ ಇಲ್ಲಿ ಚಂಡೀಗಢ ಇದು ಸಂಘ ರಾಜ್ಯ ಇರುವುದರಿಂದ ಸಂಘ ರಾಜ್ಯದ ಕರ $100/2 50. ಅಂದರೆ ಕೇಂದ್ರಕ್ಕೆ ₹50 ಮತ್ತು ಈ ರಾಜ್ಯಕ್ಕೆ ಅಂದರೆ ಸಂಘ ರಾಜ್ಯಕ್ಕೆ ₹50. ಈ ರೀತಿ ಈ ಯಾರು ಮಲಿಕ್ ಗ್ಯಾಸ್ ಏಜೆನ್ಸಿಯವರು ತುಂಬಬೇಕಾಗುವುದು. ದಸ್ ದ CGST ಮಲಿಕ್ ಗ್ಯಾಸ್ ಏಜೆನ್ಸಿ ಪೇಡ್ GST 100 ಆ್ಯಂಡ್ CGST 50 ಆ್ಯಂಡ್ UT/GST 50 ಆಗುತ್ತೆ ನೋಡಿ ಮಕ್ಕಳೇ. ಈ ರೀತಿ ತಾವು ಇಂತಹ ಉದಾಹರಣೆಗಳನ್ನು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನಮಗೆ ಒಂದು ಉದಾಹರಣೆ ಹೇಗೆ ಇದೆ ಅಂದರೆ, ಕೆಳಗೆ ಕೊಟ್ಟಿರುವ ಮಾಹಿತಿಯ ಮೇಲಿಂದ ಅಂಗಡಿಕಾರರಿಂದ ಗ್ರಾಹಕ B2C ಬಿಸ್ನೆಸ್ ಟು ಕನ್ಸ್ಯೂಮರ್ ಇದರ ಇನ್ವಾಯ್ಸ್ ಕರಪಾವತಿ ತಯಾರಿಸಿರಿ. ನಾವು ಈಗಾಗಲೇ ಮೊದಲಿಗೆ ಇಂಥದ್ದೊಂದು ನೋಡಿರುವೆವು. ಹೆಸರು, ವಿಳಾಸ, ದಿನಾಂಕ ಇತ್ಯಾದಿಗಳನ್ನು ನಿಮ್ಮ ಅನಿಸಿಕೆಯಂತೆ ಆಯ್ಕೆ ಮಾಡಿರಿ. ಟ್ಯಾಕ್ಸ್ ಇನ್ವಾಯ್ಸ್ ಪೂರೈಸುವವರು ಮೆಹರ್ಬಾನ್ ಡ್ಯಾಶ್ ವಿಳಾಸ, ರಾಜ್ಯ, ದಿನಾಂಕ, ಇನ್ವಾಯ್ಸ್ ಕ್ರಮಾಂಕ, GST, ವಸ್ತುಗಳ ವಿವರ, ಮೊಬೈಲ್ ಬ್ಯಾಟ್ರಿ ದರ ₹200, GST ದರ ₹12, HSN 8507 1 ನಗ, ಹೆಡ್ಫೋನ್ ಇದರ ದರ ₹750, GST ದರ 18%, HSN 8518 1 ನಗ. ಈ ರೀತಿ ಇರುವುದರಿಂದ ನಾವು ಇಂಥದ್ದೊಂದು ಇನ್ವಾಯ್ಸ್ ಅಂದರೆ ಟ್ಯಾಕ್ಸ್ ಇನ್ವಾಯ್ಸ್ ಸಲುವಾಗಿ ಒಂದು ಪಾವತಿಯನ್ನು ತಯಾರಿಸುವುದಿದೆ ನೋಡಿ. ಹೇಗೆ ತಯಾರು ಮಾಡಬೇಕೆಂಬುದನ್ನು ಇಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ ಆಫ್ ಗೂಡ್ಸ್ ಪರ್ಚೇಸ್ ಮೊಬೈಲ್ ಪಾಯಿಂಟ್ ಖೇಡ್ ಶಿವಪುರ್ ಪುಣೆ ಹೀಗೆ ಯಾವುದಾದ್ರೂ ಒಂದು ಅಡ್ರೆಸ್ ತೆಗೆದುಕೊಡುವ. ಪುನಃ ಇಲ್ಲಿ ಇನ್ವಾಯ್ಸ್ ನಂಬರ್ 55, ಮೊಬೈಲ್ ನಂಬರ್ 7588580040. ಈ ರೀತಿ ನಿಮಗೆ ಯಾವುದೊಂದು ಮೊಬೈಲ್ ನಂಬರ್, ಇಮೇಲ್ mobile.point@xyz.com ಈ ರೀತಿ ತೆಗೆದುಕೊಳ್ಬೋದು. GST 25ZZZZ99998 B1AB ಈ ರೀತಿ ಟಿನ್ ನಂಬರ್. ಆನಂತರ ಇನ್ವಾಯ್ಸ್ ಡೇಟ್ 10 ಜುಲೈ 2018 ಯಾವುದೇ ಒಂದು ದಿನಾಂಕ ನಾವು ಇಲ್ಲಿ ಹಾಕಬಹುದು ನೋಡಿ ಮಕ್ಕಳೇ. ಸೀರಿಯಲ್ ನಂಬರ್ HSN ಕೋಡ್ 8507
ನೇಮ್ ಆಫ್ ದಿ ಪ್ರಾಡಕ್ಟ್ ಮೊಬೈಲ್ ಬ್ಯಾಟ್ರಿ, ರೇಟ್ 200, ಕ್ವಾಂಟಿಟಿ 1, ಟ್ಯಾಕ್ಸೇಬಲ್ ಅಮೌಂಟ್ ಎಷ್ಟಾಯ್ತು ಹಾಗಾದರೆ 200. ಇಲ್ಲಿ CGST ಅದಕ್ಕೆ 6% ಆಗುತ್ತೆ, ಅಂದರೆ 6% ಅಂದರೆ 12 ರೂಪಾಯಿ. SGST ಕೂಡ 12 ರೂಪಾಯಿ, ಒಟ್ಟು 24 ರೂಪಾಯಿ ಆಗುತ್ತೆ. ಅದೇ ರೀತಿ ಇನ್ನೊಂದು ಎರಡನೇ ಐಟಮ್ ಇದೆ 8515 ಇರುವಂಥದ್ದು ಹೆಡ್ಫೋನ್ ಇದೆ ನೋಡಿ, ಇಲ್ಲಿ 750 ರೂಪಾಯಿ. 750 ಕೂಡ ಇದು ಟ್ಯಾಕ್ಸೇಬಲ್ ಅಮೌಂಟ್ ಆಯಿತು, ಇದು ಕೂಡ 9% ಇರುವುದರಿಂದ 67.50. ಆನಂತರ ಇಲ್ಲಿ CGST 67.50 ಇದ್ದರೆ SGST ಕೂಡ 67.50 ಆಗುತ್ತೆ. ಟೋಟಲ್ 885 ಈ ರೀತಿ ನಾವು ನೋಡ್ಬೋದು. ಆನಂತರ ಇಲ್ಲಿ ಟ್ಯಾಕ್ಸೇಬಲ್ ಅಮೌಂಟ್ ಟೋಟಲ್ 950 ರೂಪೀಸ್ ಇಲ್ಲಿ ಟ್ಯಾಕ್ಸೇಬಲ್ ಅಮೌಂಟ್ ಆಗಿರುತ್ತೆ. ಆನಂತರ ಇಲ್ಲಿ CGST 79.50 ಹಾಗೂ SGST ಕೂಡ 79.50. Therefore, total amount should be 1109 ರೂಪೀಸ್ ಆಗುತ್ತೆ ನೋಡಿ ಮಕ್ಕಳೇ. ಈ ರೀತಿ ಪಾವತಿಯನ್ನು ತಯಾರಿಸಬೇಕು. ಇನ್ನು ಕೊನೆಯದಾಗಿ ಇನ್ನೊಂದು ಉದಾಹರಣೆ ನೋಡಿ, ಅಮೀರ್ ಎಂಟರ್ಪ್ರೈಸ್ ಅನ್ನುವಂಥದ್ದು ಒಂದು ಉದಾಹರಣೆ ಇದೆ. ಅಮೀರ್ ಎಂಟರ್ಪ್ರೈಸ್ ಚಾಕ್ಲೇಟ್ ಸಾಸ್ ಬಾಟಲಿಗಳ ಖರೀದಿ ಮಾಡುವಾಗ 3800 ರೂಪಾಯಿ GST ತುಂಬಿದನು. ಅದನ್ನು ಅಕ್ಬರಿ ಬ್ರದರ್ಸ್ ಕಡೆಯಿಂದ ಆ ಬಾಟಲಿಗಳನ್ನು 4100 ರೂಪಾಯಿ GST ಒಟ್ಟುಗೂಡಿಸಿದರು. ಮೈಂಕ್ ಫುಡ್ ಕಾರ್ನರ್ ಇವರು ಅಕ್ಬರಿ ಬ್ರದರ್ಸ್ ಕಡೆಯಿಂದ ಆ ಬಾಟಲಿಗಳನ್ನು 4500 ರೂಪಾಯಿ GST ಕೊಟ್ಟು ಖರೀದಿಸಿದರು. ಹಾಗಾದರೆ ಪ್ರತಿಯೊಂದು ವ್ಯವಹಾರದಲ್ಲಿ ತುಂಬಬೇಕಾಗುವಂಥ GST ಕಂಡುಹಿಡಿಯಿರಿ. ಅದರ ಮೇಲಿಂದ ಪ್ರತಿಯೊಬ್ಬರು ತುಂಬಬೇಕಾಗುವ ಕೇಂದ್ರದ ಕೊಡಬೇಕಾದ ಕರ CGST ಮತ್ತು ರಾಜ್ಯದ ಕೊಡಬೇಕಾದಂಥ SGST ಕಂಡುಹಿಡಿಯಿರಿ. ಹೀಗಿದೆ. ಹಾಗಾದರೆ ನಾವು ಇಲ್ಲಿ ಒಂದು ಸರಪಳಿ ತಯಾರಿರುವಂಥ ಈ ರೀತಿ ಸರಪಳಿ ಇದೆ ನೋಡಿ. ಇಲ್ಲಿ ಅಮರ್ ಎಂಟರ್ಪ್ರೈಸಸ್, ಅಕ್ಬರಿ ಬ್ರದರ್ಸ್, ಆನಂತರ ಮೈಂಕ್ ಫುಡ್ ಕಾರ್ನರ್ ಈ ರೀತಿ ಇರುವಂಥ ಒಂದು ಸರಪಳಿ ಇದೆ. ನಾವು ಪ್ರತಿಯೊಂದರಲ್ಲಿ ಉಪಯೋಗ ಮಾಡುವಂಥದ್ದು ಟ್ಯಾಕ್ಸ್ ಕಲೆಕ್ಟೆಡ್ ಬೈ ಅಮೀರ್ ಎಂಟರ್ಪ್ರೈಸ್ ಎಟ್ ದಿ ಟೈಮ್ ಆಫ್ ಪರ್ಚೇಸ್. ಇಲ್ಲಿ ಅವರು ಪರ್ಚೇಸ್ ಮಾಡುವಾಗ ಅಂದರೆ ಮಾರಾಟ ಮಾಡುವಾಗ ಅವರು ಏನು ಮಾಡಿದರು ಅಂದರೆ, ನಮಗೆ ಅಮೀರ್ ಎಂಟರ್ಪ್ರೈಸ್ ಚಾಕ್ಲೇಟ್ ಸಾಸ್ ಬಾಟಲ್ಗಳನ್ನು ಖರೀದಿ ಮಾಡುವಾಗ ಅಂದರೆ ಅಲ್ಲಿ 3800 ರೂಪಾಯಿಗಳನ್ನು ಅವರು ಖರೀದಿಸಿದರು. ಇಲ್ಲಿ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ಅಮರ್ ಎಂಟರ್ಪ್ರೈಸ್ ಎಟ್ ದಿ ಟೈಮ್ ಆಫ್ ಪರ್ಚೇಸ್, ಅವರು ಖರೀದಿ ಮಾಡುವಾಗ 3800 ರೂಪಾಯಿಗೆ ಟ್ಯಾಕ್ಸ್ ಅಮೌಂಟನ್ನು ಕೊಟ್ಟಿದ್ದರು. ಟ್ಯಾಕ್ಸ್ ಕಲೆಕ್ಟೆಡ್ ಬೈ ಅಮರ್ ಎಂಟರ್ಪ್ರೈಸಸ್ ಎಟ್ ದಿ ಟೈಮ್ ಆಫ್ ಸೇಲ್, ಅವರು ಮಾರಾಟ ಮಾಡುವಾಗ 4100 ರೂಪಾಯಿಗೆ ಮಾರಾಟ ಮಾಡಿದ್ರು. ಹಾಗಾದರೆ ಇಲ್ಲಿ GST ತೆಗೆದುಕೊಳ್ಳುವಾಗ ನೋಡಿ, ನಾವು ಇಲ್ಲಿ GST ಈಕ್ವಲ್ ಟು ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಆಗುತ್ತೆ. ಹಾಗಾದರೆ ನಾವಿಲ್ಲಿ ಮಾರಾಟ ಮಾಡುವಾಗ ಇರುವಂಥದ್ದನ್ನು ಅದಕ್ಕೆ ಔಟ್ಪುಟ್ ಟ್ಯಾಕ್ಸ್ ಎಂದು ತೆಗೆದುಕೊಳ್ಳುವ, ಹಾಗೂ ಖರೀದಿ ಮಾಡುವಾಗ ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಎಂದಾಗುತ್ತೆ. GST ಪೇಯಬಲ್ ಬೈ ಅಮೀರ್ ಎಂಟರ್ಪ್ರೈಸ್ ಈಸ್ ಈಕ್ವಲ್ ಟು ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ದಿ ಟೈಮ್ ಆಫ್ ಸೇಲ್, ಅಂದರೆ ಇಲ್ಲಿ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ದಿ ಟೈಮ್ ಆಫ್ ಪರ್ಚೇಸ್, ಅಂದರೆ ಖರೀದಿಸುವಾಗ ಇನ್ಪುಟ್ ಟ್ಯಾಕ್ಸ್ ಆಗುತ್ತೆ. ಇಲ್ಲಿ 4100, 4100 ಮೈನಸ್ 3800 ಈಕ್ವಲ್ ಟು 300 ರೂಪೀಸ್, ಅಂದರೆ GST ಎಷ್ಟಾಯಿತು? 300 ರೂಪಾಯಿ GST ಆಯಿತು. ಇಲ್ಲಿ ನೋಡಿ ಮಕ್ಕಳೇ, ಗಮನದಲ್ಲಿರಲಿ, ನಾವು ಖರೀದಿಸುವಾಗ 3800 ರೂಪಾಯಿ, ಇದಕ್ಕೆ ಇನ್ಪುಟ್ ಟ್ಯಾಕ್ಸ್ ಎಂದು ಕರೆಯೋಣ. ಹಾಗೂ ಇಲ್ಲಿ ಮಾರಾಟ ಮಾಡುವಾಗ 4100 ರೂಪಾಯಿ ಇರುವುದರಿಂದ ಇದಕ್ಕೆ ನಾವು ಔಟ್ಪುಟ್ ಟ್ಯಾಕ್ಸ್ ಎಂದು ಕರೆಯೋಣ. ಹಾಗಾದರೆ GST ತೆಗೆಯುವಾಗ ನಾವು ಸೂತ್ರದ ಪ್ರಕಾರ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಈಸ್ ಈಕ್ವಲ್ ಟು 4100 ಮೈನಸ್ 3800 ಈಕ್ವಲ್ ಟು 300 ಆಗುತ್ತೆ, ಗೊತ್ತಿರಲಿ. CGST ಪೇಯಬಲ್ ಬೈ ಅಮರ್ ಎಂಟರ್ಪ್ರೈಸಸ್ ಈಕ್ವಲ್ ಟು SGST ಪೇಯಬಲ್ ಬೈ ಅಮರ್ ಎಂಟರ್ಪ್ರೈಸಸ್, ಅಂದರೆ ಇಲ್ಲಿ
CGST ಕೇಂದ್ರೀಯ ಕರ ಈಕ್ವಲ್ ಟು ರಾಜ್ಯದ ಕರ ಈಕ್ವಲ್ ಟು 300/2 ಮಾಡಬೇಕು. ಹಾಗಾದರೆ 150 ರೂಪಾಯಿ. ಅಮರ್ ಎಂಟರ್ಪ್ರೈಸಸ್ದವರು ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಪ್ರತಿ ತಲ 150 ರೂಪಾಯಿಯಂತೆ ತುಂಬಬೇಕಾಗ್ಬೋದು. ಟ್ಯಾಕ್ಸ್ ಕಲೆಕ್ಟೆಡ್ ಬೈ ಅಕ್ಬರಿ ಬ್ರದರ್ಸ್ ಎಟ್ ದಿ ಟೈಮ್ ಆಫ್ ಪರ್ಚೇಸ್. ಇಲ್ಲಿ ಅಕ್ಬರಿ ಬ್ರದರ್ಸ್ ಎನ್ನುವರು ಖರೀದಿಸುವಾಗ 4100 ರೂಪಾಯಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರು. ಹಾಗೂ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ಅಕ್ಬರಿ ಬ್ರದರ್ಸ್ ಎಟ್ ದಿ ಟೈಮ್ ಆಫ್ ಸೇಲ್, ಹಾಗಾದರೆ ಮಾರಾಟ ಮಾಡುವಾಗ 4500 ರೂಪಾಯಿ ಅವಾಗ ಅದು ಟ್ಯಾಕ್ಸ್ ಕಲೆಕ್ಟೆಡ್ ಆಗಿದೆ ನೋಡಿ. ಹಾಗಾದರೆ ನಾವು ಇಲ್ಲಿ ಖರೀದಿಸುವಾಗ ಇರುವಂಥದ್ದು ಇದಕ್ಕೆ ಇನ್ಪುಟ್ ಟ್ಯಾಕ್ಸ್ ಅನ್ಬೇಕು, ಆನಂತರ ಮಾರಾಟ ಮಾಡೋಗಿರುವಂಥದ್ದು ಔಟ್ಪುಟ್ ಟ್ಯಾಕ್ಸ್ ಅನ್ಬೇಕು. ಹಾಗಾದರೆ GST ಪೇಯಬಲ್ ಬೈ ಅಕ್ಬರಿ ಬ್ರದರ್ಸ್ ಈಸ್ ಈಕ್ವಲ್ ಟು ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ದಿ ಟೈಮ್ ಆಫ್ ಸೇಲ್ ಮೈನಸ್ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ದಿ ಟೈಮ್ ಆಫ್ ಪರ್ಚೇಸ್. ಅಂದರೆ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಈಸ್ ಈಕ್ವಲ್ ಟು 4500 ಮೈನಸ್ 4100 ಈಕ್ವಲ್ ಟು 400 ಆಗುತ್ತೆ. ಇಲ್ಲಿ ನಾವು ಇನ್ಪುಟ್ ಟ್ಯಾಕ್ಸ್ ಇರುವಂಥದ್ದು 4100, ಔಟ್ಪುಟ್ ಟ್ಯಾಕ್ಸ್ 4500. ಈ 4500ದಲ್ಲಿ 4100 ಕಳೆದ್ರೆ ನಮಗೆ 4401 ರೂಪಾಯಿ ಉಳಿಯುತ್ತೆ. ಇವುಗಳನ್ನು ಇಲ್ಲಿ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಇವರು ಅಕ್ಬರಿ ಬ್ರದರ್ಸ್ ಅನ್ನುವಂಥವರು ಈ 400 ರೂಪಾಯಿಯನ್ನು ಭಾಗಿಸಿದಾಗ ತಲಾ 200 ರೂಪಾಯಿಯಂತೆ ಕೇಂದ್ರಕ್ಕೆ 200 ರೂಪಾಯಿ ಮತ್ತು ರಾಜ್ಯಕ್ಕೆ 200 ರೂಪಾಯಿ ಕೊಡಬೇಕಾಗುತ್ತೆ. ಅಂದರೆ CGST ಪೇಯಬಲ್ ಬೈ ಅಕ್ಬರಿ ಬ್ರದರ್ಸ್ ಈಕ್ವಲ್ ಟು SGST ಪೇಯಬಲ್ ಬೈ ಅಕ್ಬರ್ ಬ್ರದರ್ಸ್ ಈಕ್ವಲ್ ಟು 400/2 RS 200 ಅವರು ಕೊಡಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ತಾವು ಇಂತಹ ಉದಾಹರಣೆಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಅವುಗಳಲ್ಲಿ ಯಾವುದೇ ಸಮಸ್ಯೆ ಬಂದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿರಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.